ವಾವ್ ಫ್ರೆಂಡ್ಸ್ ನೋಡಿ, ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಈರುಳ್ಳಿ ಮತ್ತು ಟೊಮೆಟೊ ಪರೋಟ ಯಾವ ರೀತಿ ಮಾಡೋದಂತ ಹೇಳ್ತಾ ಇದ್ದೀನಿ. ತುಂಬ ಸಖತ್ತಾಗಿ ಬಂದಿದೆ, ತುಂಬ ಸಾಫ್ಟಾಗಿ ಬಂದಿದೆ. ಸೊ ನೀವು ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಬನ್ನಿ, ಇದಕ್ಕೆ ಏನೆಲ್ಲ ಬೇಕು ಮತ್ತು ಯಾವ ಥರ ಮಾಡಬೇಕು ಅಂತ ವೆರಿ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಯಾವ ರೀತಿ ಮಾಡ್ಬೋದು ಅಂತ ನಾನು ಇವತ್ತಿನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕರಿ ಲೀವ್ಸು ಹಾಕ್ಬಿಟ್ಟು, ಆಮೇಲೆ ಈರುಳ್ಳಿ ತುಂಬ ಚಿಕ್ಕದಾಗಿ ನೀವು ಇದನ್ನ ಈರುಳ್ಳಿಯನ್ನು ಹೆಚ್ಕೋಬೇಕು. ದಪ್ಪ ದಪ್ಪ ಪೀಸ್ ಇದ್ದರೆ ಚೆನ್ನಾಗಿರಲ್ಲ, ತುಂಬ ಚಿಕ್ಕದಾಗಿ ಹರಿಸ್ಕೋಬೇಕು. ಯಾಕಂತಂದರೆ ಇದನ್ನು ನಾವು ಲಟ್ಸೋದಿರುತ್ತೆ, ಅದಕ್ಕೋಸ್ಕರ ಅದು ತರಿ ಸಿಗ್ತಾಯಿದ್ರೆ ನಿಮ್ಗೆ ಲಟ್ಸೋಕ್ಕೆ ಸರಿ ಹೋಗಲ್ಲ, ಓಕೆನಾ? ಆಮೇಲೆ ಕಾರ್ಡಮಮ್ ಸೀಡ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಫುಲ್ ಅದು ಬ್ರೌನಿಷ್ ಆಗಬೇಕು, ಚೆನ್ನಾಗಿ ಫುಲ್ ಬೇಯಬೇಕು. ಇಲ್ಲಿ ದೊಡ್ಡದಾಗಿರೋ 2 ಟೊಮೆಟೊ ತೊಗೊಂಡಿದ್ದೀನಿ. ನಾನು ಮಾಡ್ತಿರೋದು ಈರುಳ್ಳಿ ಮತ್ತು ಟೊಮೆಟೊ ಪರೋಟ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಅದನ್ನೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದು 5 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆದಮೇಲೆ ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸಪೋಸ್ ನಿಮಗೆ ರೆಡ್ ಚಿಲ್ಲಿ ಪೌಡರ್ ಬದಲಾಗಿ ಮೆಣಸಿನ್ಕಾಯನ್ನು ಹಾಕೋಬೋದು. ಒಂಚೂರು ಅರಿಶಿನ, ಒಂಚೂರು ಗರಂ ಮಸಾಲ, ಒಂಚೂರು ಧನಿಯಾ, ಅಂದರೆ ಒಂದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಖಾರ, ಉಪ್ಪು ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು, ಓಕೆನಾ? ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಇವೆಲ್ಲ ಇದು ಬಾಯ್ಲ್ ಆಗಿದೆ ಚೆನ್ನಾಗಿ. ಆಮೇಲೆ ಒಂಚೂರು ಇದಕ್ಕೆ ಘಮ ಚೆನ್ನಾಗಿ ಬರಲಿ ಅಂತ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿ ಇದ್ದರೆ ಹಾಕಿ, ಇಲ್ಲಾಂದರೂ ಪರವಾಗಿಲ್ಲ. ಆಮೇಲೆ ತೊಳೆದಿಟ್ಟಿರೋ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಮಿಸ್ ಮಾಡಬೇಡಿ, ಕೊತ್ತಂಬರಿ ಕೂಡ ತುಂಬ ಟೇಸ್ಟು ಕೊಡುತ್ತೆ ಈ ರೆಸಿಪಿಗೆ, ಈ ಪರೋಟಾಗೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದು ಕೋಲ್ಡ್ ಆಗಲು ಬಿಡಬೇಕು. ಕೋಲ್ಡ್ ಆದಮೇಲೆ ಇದಕ್ಕೆ ಎಷ್ಟು ಗೋಧಿ ಹಿಟ್ಟು ಹಿಡಿಯುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ತೊಗೋಬೇಕು. ನಾನು ಆಲ್ರೆಡಿ ಒಂಚೂರು ಹಾಕ್ಬಿಟ್ಟಿದ್ದೀನಿ. ಗೋಧಿ ಹಿಟ್ಟು ತೊಗೊಳ್ಳಿ. ಎಷ್ಟು ಅಂದರೆ ನೀವು ಮಾಡಿರೋ ಮಸಾಲೆಯಲ್ಲಿ ಎಷ್ಟು ಗೋಧಿ ಹಿಟ್ಟು ಅದು ಎಳ್ಕೊಳ್ಳುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ಳಿ. ನಾನು ದೊಡ್ಡ ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ. ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಒಂದು ಚಿಕ್ಕ ಬೌಲಷ್ಟು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ಕಡಲೆ ಹಿಟ್ಟು ಇಲ್ಲ ಅಂದರೂ ಪರವಾಗಿಲ್ಲ, ಬರೀ ಗೋಧಿ ಹಿಟ್ಟಲ್ಲಿ ನೀವು ಮಿಕ್ಸ್ ಮಾಡ್ಬೋದು. ಆಮೇಲೆ ಒಂದು ವೇಳೆ ನೀವು ಕಡಲೆ ಹಿಟ್ಟು ಇಲ್ಲ ಅಂದ್ರೂ ಅಕ್ಕಿ ಹಿಟ್ಟನ್ನು ಒಂಚೂರು ಹಾಕ್ಬೋದು. ಸೊ ಇದನ್ನು ನಿಧಾನವಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ನೀರು ಹಾಕಿಬಿಟ್ಟು ಗೋಧಿ ಹಿಟ್ಟನ್ನು ಯಾವ ಥರ ನಾದ್ತಿರಲ್ಲ ಅದೇ ಥರ ಚೆನ್ನಾಗಿ ನಾದ್ಕೊಳ್ಳಿ. ಇದೇನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ರೆಡಿ ಆಯ್ತು ನೋಡಿ ಹಿಟ್ಟು. ಇವಾಗ ಇದನ್ನು ಒಂದು 10 ಮಿನಿಟ್ಸು ಬಿಡೋಣ. ಒಂದು 10 ಮಿನಿಟ್ಸ್ ಇದು ಚೆನ್ನಾಗಿ ನೆನಿಬೇಕು. 10-15 ಮಿನಿಟ್ಸ್ ಓಕೆ. ಟೈಮ್ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ಬಿಡಬೇಕು. ಚೂರು ಎಣ್ಣೆ ಹಚ್ಬಿಟ್ಟು ಇದನ್ನು ಒಂದು 10 ಮಿನಿಟ್ಸ್ ನಾನು ಹಾಗೆ ಬಿಡ್ತಾಯಿದ್ದೀನಿ, ಓಕೆನಾ? ಸೊ 10 ಮಿನಿಟ್ಸ್ ಆದಮೇಲೆ ಇದನ್ನು ಚಿಕ್ಕದಾಗಿ ಉಳ್ಳೆ ತೊಗೊಂಡ್ಬಿಟ್ಟು, ನೀವು ಪ್ಲಾಸ್ಟಿಕ್ ಕವರ್ ಇದ್ದರೆ ಪ್ಲಾಸ್ಟಿಕ್ ಕವರ್ ಮೇಲೆ ನೀವು ಇದನ್ನು ಎಣ್ಣೆ ಹಚ್ಚಿ ಲಟ್ಟಿಸ್ಬೋದು. ಇಲ್ಲಾಂದರೆ ಹಿಟ್ಟು ಹಾಕ್ಬಿಟ್ಟು ನೀವು ಹಾಗೇ ಸ್ಟೈಲ್ಸ್ ಮೇಲೆ, ಅಂದರೆ ನೀವು ಅಡುಗೆ ಮಾಡೋ ಚಪಾತಿ ಯಾವುದ್ರ ಮೇಲೆ ಮಾಡ್ತೀರಾ ಅದ್ರ ಮೇಲೆ ಕೂಡ ನೀವು ಲಟ್ಸ್ಕೋಬೋದು. ನಾನಿಲ್ಲಿ ಹಿಟ್ಟು ಹಚ್ಚಿಬಿಟ್ಟು ಲಟ್ಟಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ದಪ್ಪದಾಗಿ ತೊಗೊಳ್ಳಿ. ಯಾಕಂತಂದರೆ ಈರುಳ್ಳಿ ಹಾಕಿರೋದ್ರಿಂದ ಅದು ತುಂಬ ನೀವು ಚಿಕ್ಕ ತೊಗೊಂಡ್ರೆ ಅಷ್ಟು ಸರಿ ಹೋಗಲ್ಲ. ದೊಡ್ಡ ಉಳ್ಳೆ ತೊಗೊಂಡ್ಬಿಟ್ಟು ನೀವು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು ಬರೀ, ಇಲ್ಲಾಂದರೆ ಫೋಲ್ಡ್ ಮಾಡಿಬಿಟ್ಟು ಮಾಡ್ಬೋದು. ನಾನಿವಾಗ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ನಿಮಗೆ ಈ ಥರ ಬೇಕಿದ್ರೆ ಈ ಥರ ನೀವು ಇದನ್ನು ಲಟ್ಸ್ಕೋಬೋದು. ನೋಡಿ, ರೆಡಿ ಆಗೇ ಬಿಟ್ಟು ಏನಿಲ್ಲ, ಒಂದು 10-15 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಯಾರಿಗೆಲ್ಲ ಬೇಜಾರಾಗುತ್ತೆ ಬರೀ ಚಪಾತಿ ರೊಟ್ಟಿ ತಿಂದುಬಿಟ್ಟು, ಸೊ ಅವರು ಈ ಥರ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ. ಯಾಕೆಂದ್ರೆ ತುಂಬ ಸಖತ್ತಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಇನ್ನೊಂದು ಲಟ್ಟಿಸ್ತಾ ಇದ್ದೀನಿ ನೋಡಿ. ಇನ್ನೊಂದು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಇಲ್ಲಾಂದರೆ ನೀವು ಪೇಪರ್ ಮೇಲೆ ಲಟ್ಸಿದ್ರೂ ಪರವಾಗಿಲ್ಲ, ಅದು ಹೋಳಿಗೆ ಮಾಡೋ ಶೀಟ್ ಇರುತ್ತಲ್ಲ ಆ ಥರ, ಅದ್ರ ಮೇಲೂ ಕೂಡ ಲಟ್ಸ್ಕೋಬೋದು. ಈ ಥರ ನೀವು ಮಾಡೋದ್ರಿಂದ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಟೇಸ್ಟಿಯಾಗಿ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ. ಸರಿ, ಇವಾಗ ಬೇಯಿಸ್ಬೇಕಾದ್ರೆ ಒಂಚೂರು ತುಪ್ಪ ಹಚ್ಬಿಟ್ಟು ನೀವು ಹಂಚು ಫುಲ್ ಕಾಯಬೇಕು. ಅದ್ರ ಮೇಲೆ ಬೇಯಿಸಿ, ಯಾವ ಥರ ಚಪಾತಿ ರೊಟ್ಟಿಯನ್ನು ನೀವು ಯಾವ ಥರ ಬೇಯಿಸ್ತಿರಲ್ಲ ಆ ಥರ. ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ ತುಪ್ಪ ಹಚ್ಬೋದು, ಆಯಿಲ್ ಹಚ್ಬೋದು, ನೋ ಪ್ರಾಬ್ಲಮ್. ನಾನಿಲ್ಲಿ ತುಪ್ಪ ಹಚ್ತಾಯಿದ್ದೀನಿ. ತುಪ್ಪ ಹಚ್ಬಿಟ್ಟು ಬೇಯಿಸಿ ಇನ್ನೂ
ಅದು ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಹೆಚ್ಚು ಬೇಯಿಸಿದ್ರೂ ಪರವಾಗಿಲ್ಲ, ತಿನ್ನುವಾಗ ತುಪ್ಪ ಹಚ್ಕೊಂಡು ತಿನ್ಬೋದು. ಇದ್ರ ಜೊತೆ ಹಾಗೇನೂ ತಿನ್ಬೋದು, ಇಲ್ಲಾಂದರೆ ನೀವು ಚಟ್ನಿ ಬೇರೆ ಥರ ಬೇರೆ ಕೊಬ್ಬರಿ ಚಟ್ನಿ ಮತ್ತು ಬೇರೆ ವೆರೈಟಿ ನೀವು ಚಟ್ನೀಸ್ ಎಲ್ಲ ತಿಂತಿರಲ್ಲ ಅದನ್ನೆಲ್ಲ ಮಾಡಿಕೊಂಡು ತಿನ್ಬೋದು. ನೋಡಿ ಇವಾಗ ಬೇಸ್ ರೆಡಿ ಆಯಿತು, ಸಕ್ಕತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ. ಹಾಗೆ ನನಗೆ ನೋಡಿ, ನಾನಿಲ್ಲಿ ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಬಂದಿದೆ. ಬಿಸಿ ಬಿಸಿ ತಿಂತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೆಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಇವನ್ನೆಲ್ಲ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬ ಮೃದುವಾಗೂ ಕೂಡ ಬಂದಿದೆ. ಟ್ರಯಾಂಗಲಲ್ಲಿ ಮಾಡಿರೋದಿದು. ಇದ್ರ ಜೊತೆ ಮೊಸರು ಇಲ್ಲಾಂದರೆ ತಿನ್ಬೋದು, ಹಾಗೇನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲ ಲೈಕ್ ಆಗಿದೆ ಅನ್ಕೋತೀನಿ. ಸೊ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಫಾರ್ ಆಲ್.